ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಪರೀಕ್ಷಾ ದಿನ ಹತ್ರ ಬರ್ತಾ ಇದೆ. ಎಲ್ರಿಗೂ ಹೇಗೆ ಆದಷ್ಟು ಎಕ್ಸಾಮಿಗೆ ಆದಷ್ಟು ಪರಿಣಾಮಕಾರಿಯಾಗಿ ಓದಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಆದರೆ ಈ ಪರಿಣಾಮಕಾರಿಯಾಗಿ ಅಂದರೆ ಎಫೆಕ್ಟಿವ್ಲಿ ಹೇಗೆ ಓದುವಂಥದ್ದು ಅದು ಎಲ್ಲರಲ್ಲೂ ಮೂಡುವಂಥ ಸಹಜವಾದ ಒಂದು ಕ್ವಶನ್ ಅಂತ ಆಗಿರುತ್ತೆ. ಸೊ ನಾವು ಯಾವಾಗಲೂ ಎಕ್ಸಾಮಿನೇಷನ್ಗೆ ಓದುವಾಗ ನಮ್ಮದೊಂದು ಫಾರ್ಮೆಟ್ ಅಂತ ಇರಬೇಕು, ಮನಸ್ಸಲ್ಲಿ ಒಂದು ಪ್ಲ್ಯಾನ್ ಅಂತ ಇರಬೇಕು. ಈ ರೀತಿ ಓದಿದ್ರೆ ಹೀಗೆ ಆಗತ್ತೆ, ಇದ್ರ ಕಾನ್ಸಿಕ್ವೆನ್ಸ್ ಇಷ್ಟು, ಇದನ್ನು ಓದಿದ್ರೆ ಇಷ್ಟು ಕವರ್ ಮಾಡ್ಬೋದು ಹೇಳೋಂಥ ಒಂದು ಪ್ಲ್ಯಾನ್ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಯಾವ ರೀತಿಯಲ್ಲಿ ಓದಬೇಕು ಹೇಳುವಂಥದ್ದಕ್ಕೂ ನಾವೊಂದು ಸಣ್ಣದಾದ ನಮ್ಮ ಒಂದು ರೂಪುರೇಷೆ ಮಾಡಿಕೊಂಡ್ರೆ ಅದು ನಮಗೆ ಎಕ್ಸಾಮಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಕೆಲವೊಂದು ಪಾಯಿಂಟ್ಸ್ಗಳನ್ನು ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ ಯಾವಾಗಲೂ ಒಂದು ಪವರ್ ಆರ್ಸ್ ಅಂತ ಇರುತ್ತೆ. ಅಂದರೆ ಪರಿಣಾಮಕಾರಿಯಾದ ಕೆಲವೊಂದು ಗಂಟೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಅಂದರೆ ಅವರು ಆ ದಿನದ ಕೆಲವೊಂದು ಗಂಟೆಯಲ್ಲಿ ಬಹಳ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರು ಮಾಡಿರುವಂಥ ಕೆಲಸ ಎಲ್ಲವೂ ಕೂಡ ಬಹಳಷ್ಟು ಏಕಾಗ್ರತೆಯಿಂದ ಮಾಡಲಿಕ್ಕಾಗತ್ತೆ. ಆ ರೀತಿಯ ಗಂಟೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಅಂದರೆ ಈಗ ಕೆಲವರಿಗೆ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ, ಅಥವಾ 4 ಗಂಟೆಯಿಂದ 6 ಗಂಟೆ ತನಕ, ಅಥವಾ 4 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆ ತನಕ, ಅಥವಾ ಕೆಲವರಿಗೆ ರಾತ್ರಿ ಎಲ್ಲರೂ ಮಲಗಿದ ನಂತರ ತುಂಬ ಸೈಲೆಂಟ್ ಆಗಾದಾಗ ರಾತ್ರಿ 10 ಗಂಟೆಯಿಂದ ನಂತರ, ಅಥವಾ ರಾತ್ರಿ 12 ಗಂಟೆ ತನಕ. ಹೀಗೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಅವರ ಪವರ್ ಅವರ್ಸ್ ಅಂತ ಇರುವಂಥದ್ದು. ಆ ಟೈಮಲ್ಲಿ ಅವರು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಯಾವುದೇ ಕೆಲಸ ಕೊಟ್ಟು ಬಹಳ ಪರಿಣಾಮಕಾರಿಯಾಗಿ ಆಗುತ್ತೆ. ಸೊ ಫಸ್ಟ್ ನಾವು ನೋಡ್ಕೊಳ್ಳುವಂಥದ್ದು ಯಾವುದು ನಮ್ಮ ಪವರ್ ಅವರ್ಸ್, ನಾವು ಯಾವ ದಿನದ ಯಾವ ಗಂಟೆಯಲ್ಲಿ ಯಾವ ಸಮಯದಲ್ಲಿ ನಾವು ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲೆವು ಅಂತ ಫಸ್ಟ್ ಅದನ್ನು ಗುರುತಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಈಗ ಉದಾಹರಣೆಗೆ ಬೆಳಿಗ್ಗೆ ನಾವು ಯಾರು ಅರ್ಲಿ ಮಾರ್ನಿಂಗ್ ಪರ್ಸನ್ಸ್ ಇರ್ತಾರೆ ಅವರಿಗೆ ಬೆಳಿಗ್ಗೆ ಏನೇ ಓದಿದ್ರು ಮನಸ್ಸಿಗೆ ಹತ್ತತ್ತೆ. ಹಾಗಂತ ಇಡೀ ದಿನ ಎಷ್ಟು ಓದಿದ್ರು ಅದು ನಮ್ಮ ಮನಸ್ಸಲ್ಲಿ ಉಳಿಯೋದು ಕಷ್ಟ ಆಗಿರತ್ತೆ. ಸೊ ಹಾಗಿರುವಾಗ ನಾವು ಆದಷ್ಟು ಬೆಳಿಗ್ಗೆ ಸಮಯದಲ್ಲೇ ಟೈಮನ್ನು ಮಾಡಿಕೊಂಡು ಓದುವಂಥದ್ದು ಮಾಡ್ಕೊಳ್ಬೇಕು. ಅಥವಾ ಕೆಲವರಿಗೆ ಹಗಲೊತ್ತು ಏನು ಓದಿದ್ರು ಅರ್ಥ ಆಗೋದಿಲ್ಲ, ಬಹಳಷ್ಟು ಕಾನ್ಸಂಟ್ರೇಷನ್ನು, ಬೇರೆ ಬೇರೆ ಕೆಲಸಗಳ ಒತ್ತಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿ ಆಮೇಲೆ ರಾತ್ರಿ ಹೊತ್ತು ಓದ್ತೀರಾ, ಎಲ್ಲರೂ ಮಲಗಿದ ನಂತರ ನಿಮ್ಮದೇ ಆದ ಒಂದು ಸೈಲೆನ್ಸಲ್ಲಿ ಓದ್ತೀರಾ, ಹಾಗೂ ಕೂಡ ಆಗತ್ತೆ. ಸೊ ಫಸ್ಟು ಅದನ್ನು ನೋಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಿಮ್ಮ ದಿನದ ಗಂಟೆಗಳನ್ನು 2-3 ಗಂಟೆಗಳು ಬಹಳ ಒಂದು ಏಕಾಗ್ರತೆಯಾಗಿರುವಂಥ ಗಂಟೆಗಳು ಯಾವುದು ಅಂತ ನೀವು ನಿರ್ಧಾರ ಮಾಡಿಕೊಂಡ್ರೆ ಆ ಸಮಯಕ್ಕೆ ನೀವು ಹೆಚ್ಚು ಓದ್ಕೊಳ್ಬೇಕಾಗತ್ತೆ, ಆ ಸಮಯದಲ್ಲಿ ಓದಬೇಕಾಗತ್ತೆ. ಇದು ಒಂದು ಫಸ್ಟ್ ಹಂತ, ನೀವು ಪರಿಣಾಮಕಾರಿಯಾಗಿ ಓದುವಂಥದ್ದು. ಇನ್ನು 2ನೇ ಹಂತದಂದರೆ, ಈಗ ನಾವು ಜುಡಿಷರಿ ಎಕ್ಸಾಮ್ಸ್ಗೆ ತೊಗೊಂಡ್ರೆ ನೀವಿವತ್ತು ಒಂದು ಲೆಸನ್ ಓದ್ತಿದ್ದೀರಿ, ಒಂದು ಚಾಪ್ಟರ್ ಓದ್ತಿದ್ದೀರಿ. ಸೊ ಒಂದೇ ಸಲ ಓದ್ತಾ ಹೋಗುವಂಥದ್ದಲ್ಲ. ಫಸ್ಟ್ ನೀವು ಏನು ಓದ್ತಾ ಇದ್ದೀರಿ, ಏನೇನು ಕವರ್ ಮಾಡ್ಬೋದು ಹೇಳುವಂಥದ್ದು ಸಣ್ಣದಾದ ಸಿನಾಪ್ಸಿಸನ್ನು ಮಾಡ್ಕೊಳ್ಬೇಕು. ಅಂದರೆ ಈಗ ಉದಾಹರಣೆಗೆ IPCಯಲ್ಲಿ ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿಯನ್ನು ಓದ್ತಿದ್ದೀರಿ. ಹಾಗಿದ್ರೆ ಇವತ್ತು ನಾನು ಥೆಫ್ಟ್ ಬಗ್ಗೆ ಕವರ್ ಮಾಡ್ತೇನೆ, ರಾಬರಿ ಬಗ್ಗೆ ಕವರ್ ಮಾಡ್ತೇನೆ, ಆಮೇಲೆ ಡಕಾಯಿತಿ ಬಗ್ಗೆ ಕೂಡ ನಾನು ಓದಿ ಮುಗಿಸ್ತೇನೆ. ಸೊ ಹೀಗೆ ನೀವು ನಿರ್ದಿಷ್ಟವಾಗಿ ಈ ಟಾಪಿಕನ್ನು ಕವರ್ ಮಾಡ್ತೇನೆ ಅಂತ ಹಾಗೆ ಅಂದ್ಕೊಂಡ್ರೆ ಆವಾಗ ಸ್ವಲ್ಪ ನಿಮಗೆ ಆ ಕಾನ್ಸೆಪ್ಟ್ ಸ್ವಲ್ಪ ಕ್ಲಿಯರ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಓದೋ ನಂತರ ಹೇಗೂ ನೀವು ಸಿನಾಪ್ಸಿಸ್ ರಿವಿಷನ್ ಮಾಡಬೇಕು. ಆದರೆ ಓದೋಕ್ಕಿಂತ ಮೊದಲು ನೀವು ಇವತ್ತು 50 ಸೆಕ್ಷನ್ಸ್ಗಳನ್ನು ಕವರ್ ಮಾಡ್ತೇನೆ ಅಥವಾ 25 ಸೆಕ್ಷನ್ಸ್ಗಳನ್ನು ಕವರ್ ಮಾಡ್ತೇನೆ ಅಂತ ಹೇಳಿ, ಸೊ ಆ ರೀತಿಯಲ್ಲಿ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಹಾಗೆ ಓದಲಿಕ್ಕೆ ಪ್ರಾರಂಭ ಮಾಡಬೇಕು. ಇನ್ನು 3ನೇ ಯಾವುದಾದ್ರು ಸ್ಟೆಪ್ ಅಂದರೆ ಒಂದು ಟಾರ್ಗೆಟ್ ಅಂತ ಇಟ್ಕೊಳ್ಬೇಕು. ಆ ಟಾರ್ಗೆಟ್ ನಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗದೆ ಇರ್ಬೋದು, ಆದರೆ ಅಟ್ಲೀಸ್ಟ್ ನಾವು ಅದನ್ನು ಮುಟ್ಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಇವತ್ತು ನಾನು ಕಂಪ್ಲೀಟಾಗಿ ಮಾರ್ಗೇಜಸ್ ಬಗ್ಗೆ ಓದ್ತೇನೆ ಅಂತ ಅಂದ್ಕೊಂಡ್ರೆ 6 ರೀತಿಯ ಮಾರ್ಗೇಜಸ್ಗಳು, ಹಾಗೆ ಮಾರ್ಗೇಜಸ್ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಯಾವ್ದು, ಮಾರ್ಗೇಜಸ್ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಯಾವ್ದು, ಹಾಗೆ ಚಾರ್ಜಸ್ ಬರುತ್ತೆ. ಸೊ ಹೀಗೆ ಇದೊಂದು ಡಿವೈಡ್ ಮಾಡಿಕೊಂಡು ಆದಷ್ಟು ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೋಡಬೇಕು. ನಮಗೆ ಒಬ್ಬರದ್ದೇ ಮಾರ್ಗೇಜಸ್ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಓದಲಿಕ್ಕೆ ಸಾಧ್ಯ ಆಗ್ಬೋದು, ಇನ್ನೊಂದು ಸಾಧ್ಯ ಆಗದೇ ಇರಬಹುದು. ಆದರೂ ಸಹ ಅದು ಅಟ್ಲೀಸ್ಟ್ ನೀವು ಆ ಒಂದು ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನೀವು ಅದರ ಹತ್ತಿರ ಹೋಗಿ ಮುಟ್ತೇವೆ. ಅದು ಒಂದು ರೀತಿಯದಾಯಿತು. ಅಂದರೆ ಇನ್ನು ಓದ್ತಾ ಆದಷ್ಟು ನೀವು ಹೈಲೈಟರ್ಸನ್ನು ಆದಷ್ಟು ಪೆನ್ಸಿಲ್ಗಳಲ್ಲಿ ಬರೆಯುವಂಥದ್ದು, ಪೆನ್ನಲ್ಲಿ ಬರೆಯುವಂಥದ್ದು ಅದನ್ನು ಆದಷ್ಟು ಮಾಡ್ಕೊಳ್ಳಿ. ಯಾಕೆಂದರೆ ಆ ಎಂಟೈರ್ ಒಂದು ಕಾನ್ಸೆಪ್ಟನ್ನು ಸಂಕ್ಷಿಪ್ತವಾಗಿ ಒಂದು ಶಬ್ದ ಒಂದು ಲೈನಲ್ಲಿ ಬರೆದಿಟ್ಕೊಳ್ಳುವಂಥ ಅಭ್ಯಾಸ ಮಾಡ್ತಾ ಹೋದರೆ ಆವಾಗ ಲಾಸ್ಟ್ ಮೊಮೆಂಟಲ್ಲಿ ನೀವು ಕಂಪ್ಲೀಟಾಗಿ ಅಷ್ಟು ಇದನ್ನು ಓದಬೇಕು, ತಡ್ಕಾಡಬೇಕು ಅಂತ ಇರೋದಿಲ್ಲ. ಕೇವಲ ಆ ಶಬ್ದವನ್ನು ಓದಿದರೆ, ಉದಾಹರಣೆಗೆ ರೆಪ್ರೆಸೆಂಟೇಟಿವ್ ಸೂಟ್ಸ್ ಅಂತ ಇದೆ,
ಆರ್ಡರ್ 1 ರೂಲ್ 8 ಅಂತ ಇದೆ. ಸೊ ಅದರಲ್ಲಿ ಹಲವಾರು ರೀತಿಯ ಒಂದು ಸೆಕ್ಷನ್ಸ್ಗಳು ಬರ್ತವೆ. ಆ ಸೆಕ್ಷನ್ಸ್ಗಳಲ್ಲಿ ನೋಡ್ತಾ ಹೋದರೆ ಮೊದಲನೇದು ಯಾರು ಪರ್ಮಿಷನ್ ಕೊಡ್ಬೋದು, ಯಾರು ರೆಪ್ರೆಸೆಂಟೇಟಿವ್ ಸೂಟ್ ಹಾಕ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇದರಲ್ಲಿ ರೆಪ್ರೆಸೆಂಟೇಟಿವ್ ಸೂಟ್ ಹಾಕಿದಾಗ ಹೇಗೆ ನೋಟಿಸ್ ಕೊಡಬೇಕು, ಯಾರ್ಯಾರಿಗೆ ನೋಟಿಸ್ ಕೊಡಬೇಕು ಅಂತ. ಆಮೇಲೆ ಇನ್ನು ನೆಕ್ಸ್ಟ್ ಹಂತದಲ್ಲಿ ಬರುವಾಗ ಯಾವ್ದಾದ್ರು ಪಾರ್ಟಿ ಅವರು ಆ ರೆಪ್ರೆಸೆಂಟೇಟಿವ್ ಸೂಟಲ್ಲಿ ಸೇರ್ಲಿಕ್ಕೆ ಇಷ್ಟಪಟ್ಟಿದ್ರೆ ಯಾವ ರೀತಿ ಅವರು ಸೇರ್ಬೋದು ಅಂತ ಹೇಳುವಂಥದ್ದು. ನೆಕ್ಸ್ಟ್ ಇನ್ನು ಹಾಗೆ ನೆಕ್ಸ್ಟ್ ಸೆಕ್ಷನಲ್ಲಿ ಕೋರ್ಟೇ ಒಂದು ವೇಳೆ ಪಾರ್ಟಿ ಸರಿಯಾಗಿ ಆ ಸೂಟ್ಗಳನ್ನು ನಡೆಸ್ತಾ ಇಲ್ಲದಿದ್ರೆ ಅವರನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಸೆಕ್ಷನಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ವೇಳೆ ಆ ಯಾರು ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ಪಾರ್ಟಿಗಳಿರ್ತಾರೆ ಅವರು ತಮ್ಮ ಕೇಸನ್ನು ವಿಡ್ರಾ ಅಥವಾ ಅಬ್ಯಾಂಡನ್ ಅಥವಾ ಕಾಂಪ್ರಮೈಸ್ ಮಾಡ್ತಾ ಇದ್ರೆ ಆವಾಗ ಯಾವ ರೀತಿಯಲ್ಲಿ ಉಳಿದ ಪಾರ್ಟಿಗಳಿಗೆ ನೋಟಿಸ್ ಕೊಡಬೇಕು ಅಥವಾ ಕೋರ್ಟ್ ಹತ್ರ ಪರ್ಮಿಷನ್ ತೊಗೊಳ್ಬೇಕಾ ಹೇಳುವಂಥ ಆ ವಿಷಯವನ್ನು ಹೇಳುವಂಥದ್ದು. ಸೊ ಹೀಗೆ ಪ್ರತಿಯೊಂದು ಸೆಕ್ಷನ್ನಲ್ಲೂ ಅದಕ್ಕೆ ಅದರದ್ದಾದ ಒಂದು ಥೀಮ್ ಇರುತ್ತೆ, ಒಂದು ಐಡಿಯಾ ಇರುತ್ತೆ. ಆ ಐಡಿಯಾ ಏನಂತ ನಾವು ತಿಳ್ಕೊಳ್ಬೇಕು ಮತ್ತು ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು. ಅದು ಆದಷ್ಟು ಬೇರೆ ಆ್ಯಕ್ಟಲ್ಲಿ ನಾವು ಮಾಡಿಕೊಂಡ್ರೆ ಬಹಳ ಸುಲಭ ಆಗತ್ತೆ. ಬೇರೆ ಆ್ಯಕ್ಟ್ ಲ್ಯಾಂಗ್ವೇಜ್ ಬಹಳ ಕಷ್ಟ, ಹೌದು. ಆದರೆ ನೀವು ಅದನ್ನೇ ಕ್ರಮೇಣ ಒಂದು ಅಭ್ಯಾಸ ಮಾಡ್ತಾ ಹೋದರೆ, ಅದರಲ್ಲೇ ಅಭ್ಯಾಸ ಮಾಡ್ತಾ ಹೋದರೆ ಆವಾಗ ತುಂಬ ಎಫೆಕ್ಟಿವ್ ಆಗಿ ಅದು ನಿಮಗೆ ಪ್ರಯೋಜನಕ್ಕೆ ಬರುತ್ತೆ. ಪ್ರತಿಯೊಂದು ಸೆಕ್ಷನ್ ಕೂಡ ನಿಮಗೆ ನೆನಪಿಡಲಿಕ್ಕೆ ಸಾಧ್ಯ. ಪ್ರತಿಯೊಂದು ಸೆಕ್ಷನ್ನಿಂದ ಇನ್ನೊಂದು ಸೆಕ್ಷನ್ಗೆ ಹೇಗೆ ಲಿಂಕ್ ಆಗುತ್ತೆ, ಯಾವ ರೀತಿಯಲ್ಲಿ ಲಿಂಕ್ ಆಗುತ್ತೆ. ಸೊ ಉದಾಹರಣೆಗೆ ಪ್ರಾಪರ್ಟೀಸ್ ವಿಚ್ ಆರ್ ನಾಟ್ ಅಟ್ಯಾಚ್ಡ್ ವಿಚ್ ಕೆನಾಟ್ ಬಿ ಅಟ್ಯಾಚ್ಡ್ ಅಂತ ಇದೆ ಸೆಕ್ಷನ್ 60 ಅದರಲ್ಲಿ ಹಲವಾರು ರೀತಿಯ ಪ್ರಾಪರ್ಟೀಸ್ಗಳ ಬಗ್ಗೆ ಬರ್ತಾ ಹೋಗುತ್ತೆ. ಆ ಪ್ರತಿಯೊಂದು ಕ್ಲಾಸ್ ಸಹ ನಿಮಗೆ ನೆನಪಿರುತ್ತೆ. ಯಾವುದು ಅಮೆಂಡ್ ಆಗಿ ಆ್ಯಡ್ ಆಗಿರುವಂಥದ್ದು, ಯಾವುದು ಡಿಲೀಟ್ ಆಗಿದೆ, ಅದು ಕೂಡ ನಿಮ್ಮ ನೆನಪಿಗೆ ಬರುವಂತಹ ಬಹಳ ಒಂದು ಸಾಧ್ಯತೆ ಇರುತ್ತೆ. ಸೊ ಇದನ್ನು ನೀವು ಜಸ್ಟ್ ಇಂಪ್ಲಿಮೆಂಟ್ ಮಾಡಿ ನೋಡಬೇಕಷ್ಟೇ. ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ತಿಂಗಳು 2 ತಿಂಗಳು ತಗೊಳ್ಬೋದು. ಇನಿಷಿಯಲಿ ಕಷ್ಟ ಆಗ್ಬೋದು, ನನಗೆ ಆಗೋದಿಲ್ಲ ಅಂತ ಅನಿಸ್ಬೋದು. ಆದರೆ ಸ್ಟಿಲ್ ಈ ನನ್ನ ಇನ್ನೊಂದು ವಿಷಯ ಏನಂತಂದರೆ, ಈ ಒಂದು ಪರಿಣಾಮಕಾರಿಯಾಗಿ ಓದೋದು ಹೇಗೆ ಅಂತ ಹೇಳಿ, ಫಸ್ಟ್ ನಾವು ತುಂಬ ಫೇಲಿಯರ್ಗಳನ್ನು ಕಾಣ್ತೇವೆ. ಓದುವ ಹಂತದಲ್ಲಿ ಬಹಳಷ್ಟು ನಿರಾಸೆ ಆಗತ್ತೆ, ತಪ್ಪಾಗತ್ತೆ, ಸರಿಯಾಗಿ ಎಫೆಕ್ಟಿವ್ ಆಗಿ ಓದಲಿಕ್ಕೆ ಆಗೋದಿಲ್ಲ ಅಂತ ಬರುವಂಥ ಎಲ್ಲ ನೆಗೆಟಿವ್ ಥಾಟ್ಸ್ಗಳು ಎಲ್ರಿಗೂ ಬರೋದು ಸರ್ವೇ ಸಾಮಾನ್ಯ. ಇದನ್ನು ಈ ಕ್ಷಣದಲ್ಲೇ ಬಿಟ್ಬಿಡೋಣ, ಓದುವಂಥದ್ದು ಬೇಡ, ಇದು ನನಗೆ ಓದಲಿಕ್ಕೆ ಆಗೋದಿಲ್ಲ, ಎಷ್ಟು ಮಾಡಿದ್ರೂ ಅರ್ಥ ಆಗೋದಿಲ್ಲ. ಆದರೆ ಆ ಸ್ಟೆಪ್ಪನ್ನು ನಂತರದ ಇರುವಂಥದ್ದೇ ಕಂಪ್ಲೀಟಾಗಿ ಅರ್ಥ ಆಗುವಂಥದ್ದು. ಸೊ ನೀವು ಜಸ್ಟ್ ಒಂದು ಸ್ಟೆಪ್ ಮುಂದೆ ಹೋಗಬೇಕಷ್ಟೇ, ಆವಾಗ ಅದು ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಿರತ್ತೆ. ಸೊ ಆ ಒಂದು ಹಂತ ಮಾತ್ರ ನೀವು ಸ್ವಲ್ಪ ಜಾಗರೂಕರಾಗಿ ನಿಭಾಯಿಸಬೇಕಾಗತ್ತೆ. ಯಾವಾಗ ನಿಮಗೆ ಏನು ಅನಿಸೋದಿಲ್ಲ, ಏನು ಅರ್ಥ ಆಗೋದಿಲ್ಲ ಅಂತ ಅನಿಸತ್ತಲ್ಲ, ಅದನ್ನು ಬಹಳ ಕೇರ್ಫುಲ್ಲಾಗಿ ನಾನು ಇಲ್ಲಿ ತನಕ ಓದಿದ್ದೇನೆ, ಇನ್ನು ಇದನ್ನು ಬಿಡಬಾರ್ದು, ಇದನ್ನು ಏನಂತ ಅರ್ಥ ಮಾಡಿಕೊಂಡೆ ಆಮೇಲೆ ಬಿಡ್ತೇನೆ ಅಂತ ಹೇಳಿ ಆ ಒಂದು ಮನಸ್ಥಿತಿಗೆ ಬಂದರೆ ಆವಾಗ ಆ ಒಂದು ಅರ್ಥ ಆಗುವಂಥ ಏನು ಹಂತ ಇರತ್ತಲ್ಲ, ಆವಾಗ ನಿಮಗೆ ಇಂಟ್ರೆಸ್ಟ್ ಬರಲಿಕ್ಕೆ ಶುರುವಾಗತ್ತೆ. ಸೊ ಈ ಒಂದು ಇಂಟ್ರೆಸ್ಟ್ ತಂದ್ಕೊಳ್ಳುವಂಥದ್ದೇ ಇರುವಂಥದ್ದು. ಈ ಪ್ರತಿಯೊಂದು ಲಾ ಸಬ್ಜೆಕ್ಟಲ್ಲೂ ಕೂಡ ಹೇಗೆ ಇಂಟ್ರೆಸ್ಟನ್ನು ತಂದ್ಕೊಳ್ತೀರಿ, ಯಾವ ರೀತಿಯಲ್ಲಿ ನೀವು ಆ ಇಂಟ್ರೆಸ್ಟಿಂದ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ತೀರಿ ಹೇಳುವಂಥದ್ದು, ಅದು ಕೂಡ ನಿಮಗೆ ಪರಿಣಾಮಕಾರಿಯಾಗಿ ಓದಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಸಹಾಯಕ ಆಗಿರುತ್ತೆ. ಯಾಕೆಂದರೆ ನಾವು ಯಾವುದಾದ್ರೂ ಒಂದು ಪಿಕ್ಚರನ್ನು ನೋಡಿದರೆ, ಫಿಲ್ಮನ್ನು ನೋಡಿದರೆ, ಹಾಡನ್ನು ಕೇಳಿದ್ರೆ ನಾವು ಯಾಕೆ ಅದನ್ನು ಮತ್ತೆ ಅದನ್ನು ನೆನಪು ಮಾಡ್ಕೊಳ್ತೇವೆ, ಮೆಲ್ಕು ಹಾಕ್ತೇವೆ? ಯಾಕೆಂದರೆ ನಾವು ಇಷ್ಟಪಟ್ಟು ಇಂಟ್ರೆಸ್ಟಿಂದ ನೋಡಿರುವಂಥದ್ದಾಗಿರುತ್ತೆ. ಸೊ ಅದೇ ರೀತಿ ಈ ನಾವು ಓದುವಂತಹ ಲಾ ಸಬ್ಜೆಕ್ಟ್ಸ್ಗಳು, ಬೇರೆ ಆ್ಯಕ್ಟ್ಸ್ಗಳು ಕೂಡ, ಸೊ ಬೇರೆ ಆ್ಯಕ್ಟಲ್ಲೂ ಕೂಡ ಎಷ್ಟೋ ಇಂಟ್ರೆಸ್ಟಿಂಗ್ ವಿಷಯಗಳಿರ್ತವೆ. ಬೇರೆ ಆ್ಯಕ್ಟಿನ ಎಷ್ಟೋ ಒಂದು ಡೆಫಿನಿಷನ್ಸ್ ಬರುವಂಥ ಶಬ್ದಗಳು ಅದು ಬೇರೆ ಬೇರೆ ಕಡೆ ಕೂಡ ರೆಫರೆನ್ಸ್ ಆಗಿರುತ್ತೆ. ಸೊ ಅದು ಎಲ್ಲೆಲ್ಲಿ ರೆಫರ್ ಆಗಿದೆ, CPS ಅಲ್ಲಿ ನಾವು ಎಷ್ಟೋ ಟೈಮ್ ಲಿಮಿಟ್ ನೋಡ್ತೇವೆ, CRPC ಅಲ್ಲಿ ಎಷ್ಟೋ ಟೈಮ್ ಲಿಮಿಟ್ಗಳನ್ನು ನೋಡ್ತೇವೆ. ಹಾಗೆ ಹಲವಾರು ರೀತಿಯ ಪರ್ಸ್ನಲ್ ಆಗಿ ವ್ಯಕ್ತಿಗಳು ಅಪೇರ್ ಆಗದಿದ್ದರೆ ಏನೇನು ಪ್ರೋಸೆಸ್ ಅವರ ವಿರುದ್ಧ ಹಾಕ್ಬೋದು ಅಂತ ಹೇಳ್ತಾರೆ. ಹಾಗೆ ಕೇವಲ ಅಕ್ಯೂಸ್ಡ್ಗೆ ಅಷ್ಟೇ ಅಲ್ಲ, ಕೇವಲ ವಿಟ್ನೆಸ್ಗೆ ಪಾರ್ಟಿಗೆ ಅಷ್ಟೇ ಅಲ್ಲ, ವಿಟ್ನೆಸ್ಗಳಿಗೆ, ಶ್ಯೂರಿಟಿಗಳಿಗೆ ಅವರಿಗೂ ಕೂಡ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಹೇಳುವಂಥದ್ದು. ಇನ್ನು CPS ಅಲ್ಲಿ ಎಕ್ಸಿಕ್ಯೂಷನ್ ಅಂತ ಬಂದಾಗ ಎಕ್ಸಿಕ್ಯೂಷನ್ ಎಷ್ಟೋ ರೀತಿಯಲ್ಲಿ ಸೆಕ್ಷನ್ 51 ಕೆಲವೊಂದು ರೀತಿಯ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಮಾತ್ರ ಹೇಳಿದ್ದಾರೆ. ಆದರೆ ಅದರ ನಂತರದಲ್ಲಿ ಆರ್ಡರ್ 21ಗೆ ಬಂದರೆ ಇನ್ನೂ ಹಲವಾರು ರೀತಿಯ ಬೇರೆ ರೀತಿಯ ಕ್ರಾಸ್ ಡಿಕ್ರಿ, ಕ್ರಾಸ್ ಕ್ಲೇಮ್ಸ್ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಅಥವಾ ಕೋರ್ಟ್ ಆ್ಯಂಡ್ ಒಂದು ಎಕ್ಸಿಕ್ಯೂಷನ್ ಮಾಡಿಕೊಡ್ತಾ ಇದೆ ಡಾಕ್ಯುಮೆಂಟ್, ಆವಾಗ ಏನು ಮಾಡಬೇಕು, ಕಾರ್ಪೊರೇಷನ್ಸ್ ವಿರುದ್ಧ ಎಕ್ಸಿಕ್ಯೂಷನ್ ಮಾಡುವಾಗ ಏನು ಮಾಡಬೇಕು, ಹೀಗೆ ಹಲವಾರು ರೀತಿಯ ಇನ್ನೂ ಬಗೆಗಳಿರ್ತವೆ. ಸೊ ನಾವು ಪ್ರತಿಯೊಂದು ವಿಷಯವನ್ನು ಓದುವಾಗ ಅದರದ್ದು ಡಿಫ್ರೆಂಟ್ ಟೈಪ್ಸ್ ಬಗೆಗಳನ್ನು ತಿಳ್ಕೊಂಡ್ರೆ
ಇದು ಈ ವಿಷಯದ ಬಗ್ಗೆ ಹೇಳುತ್ತೆ ಮತ್ತು ಇನ್ನೊಂದು ವಿಷಯದ ಬಗ್ಗೆನೂ ಹೇಳುತ್ತೆ. ಆ ಟೈಪ್ಸ್, ಆ ಚಾರ್ಟ್ಗಳನ್ನು ಮಾಡಿಕೊಂಡ್ರೆ ಅದು ಒಂದು ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ನಾವು ಲಾ ಸಬ್ಜೆಕ್ಟ್ಸಲ್ಲಿ ಕಾಮನ್ ಆಗಿ ಕಾಣುವಂಥದ್ದು ಜನರಲ್ ರೂಲ್ಸ್. ಎಲ್ಲದಕ್ಕೂ ಜನರಲ್ ರೂಲ್ ಇರುತ್ತೆ, ಹಾಗೆ ಅದರದ್ದು ಎಕ್ಸೆಪ್ಷನ್ಗಳು ಕೂಡ ಇರ್ತವೆ. ಸೊ ಆ ಜನರಲ್ ರೂಲ್ಗಳು ಯಾವ್ದ್ಯಾವುದು ಎಲ್ಲ ನೀವು ನೋಡಿ. ಎಕ್ಸೆಪ್ಷನ್ ಅಂತ ಬಂದರೆ ಹಾಗೆ ಅದರ ಜನರಲ್ ರೂಲ್ ಏನಂತ ಅದನ್ನು ತಿಳ್ಕೊಂಡಿರ್ಬೇಕು. ಸೊ ಹೀಗೆ ಈ ರೀತಿಯ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ಗಳನ್ನು ನೀವು ತೊಗೊಂಡು ಕೂಡಲೇ ಆವಾಗ ನಿಮಗೆ ಸಹಜವಾಗಿ ನಿಮ್ಮ ಮನಸ್ಸಿನ ಒಂದು ನೆಮ್ಮದಿ ಮತ್ತು ಮನಸ್ಸಿನ ಒಂದು ಏನು ಆ ಸಾಮರ್ಥ್ಯ ಇದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಓದಲಿಕ್ಕೂ ಕೂಡ ಇನ್ನೂ ಪೂರಕವಾಗಿ ನಿಮಗೂ ಕೂಡ ಮನಸ್ಸಲ್ಲಿ ವಾತಾವರಣ ಆಗತ್ತೆ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇದೆಲ್ಲ ಮಾಡಿದ ಕೂಡಲೇ ಮತ್ತೆ ನೀವು ಇಂಪಾರ್ಟೆಂಟ್ ಮಾಡಲೇಬೇಕಾಗಿರುವಂಥದ್ದು ನೋಟ್ಸ್ ಮಾಡುವಾಗ ಆದಷ್ಟು ಚಾರ್ಟ್ಸ್ಗಳನ್ನು ಮಾಡಿಕೊಂಡು ಹೇಗೆ ಒಂದಕ್ಕೆ ಒಂದು ಹೇಗೆ ಕನೆಕ್ಟ್ ಇದೆ. ಈಗ ಉದಾಹರಣೆಗೆ CRPC ಅಂತ ಬಂದರೆ CRPCಲಿ ಬೇರೆ ಬೇರೆ ರೀತಿಯ ಟ್ರಯಲ್ಸ್ ಇದೆ. ವಾರಂಟ್ ಟ್ರಯಲ್ ಇದೆ, ಪೊಲೀಸ್ ರಿಪೋರ್ಟ್ ಮೇಲೆ ಇನ್ಸ್ಟಿಟ್ಯೂಟ್ ಆಗಿರುವಂತಹ ವಾರಂಟ್ ಟ್ರಯಲ್ ಆದರೆ ಕಂಪ್ಲೇಂಟ್ ಮೇಲೆ ಇನ್ಸ್ಟಿಟ್ಯೂಟ್ ಆಗಿರುವಂತಹ ಒಂದು ವಾರಂಟ್ ಟ್ರಯಲ್ ಆಗುತ್ತೆ, ಅಥವಾ ಸಮನ್ಸ್ ಟ್ರಯಲ್ ಇದೆ, ಸಮರಿ ಟ್ರಯಲ್ ಇದೆ, ಅಥವಾ ಸೆಷನ್ಸ್ ಟ್ರಯಲ್ ಇದೆ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಹಂತಗಳಿವೆ. ಸೊ ಅದನ್ನು ನೀವು ಡೀಟೇಲ್ ಆಗಿ ಬರ್ಕೊಳ್ಳೋದಕ್ಕಿಂತ ಆ ಹಂತದಲ್ಲಿ ಏನೇನು ಬರುತ್ತೆ, ಆ ಒಂದು ಟ್ರಯಲಿಂದ ಇನ್ನೊಂದು ಟ್ರಯಲ್ಗೆ ಏನು ವ್ಯತ್ಯಾಸ, ಅದನ್ನೆಲ್ಲ ಅಲ್ಲೇ ಚಾರ್ಟ್ಸ್ಗಳ ಮುಖಾಂತರ ಒಂದು ಪೇಜಲ್ಲಿ ಆಗುವ ಹಾಗೆ ಆದಷ್ಟು ಮಾಡಿಕೊಂಡ್ರೆ ಬಹಳ ಒಂದು ಎಫೆಕ್ಟಿವ್ ಆಗಿ ಆಗತ್ತೆ. ನೆನ್ಪಿಟ್ಕೊಳ್ಳಿಕ್ಕೆ, ಸಮಗ್ರವಾಗಿ ನೆನ್ಪಿಟ್ಕೊಳ್ಳಿಕ್ಕೆ, ಒಂದೊಂದೇ ಸೆಕ್ಷನ್ನ ನೆನ್ಪಿಟ್ಕೊಳ್ಳಿಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗೆ ಸಮಗ್ರವಾಗಿ ಆ ಆ್ಯಕ್ಟನ್ನು ಅಥವಾ ಆ ಒಂದು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿಕ್ಕೂ ಕೂಡ ಬಹಳ ವ್ಯತ್ಯಾಸ ಇದೆ. ಸೊ ಆ ಒಂದು ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಎಕ್ಸಾಮಿನೇಷನ್ನು ಬಹಳ ಒಂದು ಸರಿಯಾಗಿ ಮಾರ್ಗದಲ್ಲಿ ನಾವು ಹೋಗ್ಬೋದು. ಸೊ ಇಮಿಡಿಯೇಟ್ಲಿ ಇದು ಕಷ್ಟ ಆಗ್ಬೋದು, ಆದರೆ ಲಾ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಿ, ಮುಂದೆ ಯಾರು ಎಕ್ಸಾಮಿನೇಷನ್ಗೆ ಅಪೇರ್ ಆಗ್ತಿದ್ದೀರಿ, ಸೊ ಈ ಒಂದು ಮೆಥಡನ್ನು ನೀವು ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ದೆನ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ಯುವರ್ ಒಂದು ಎಕ್ಸಾಮಿನೇಷನ್ಗೂ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಿಮ್ಮ ಮುಂದಿನ ಕರಿಯರ್ಗೂ, ನೀವು ಜಡ್ಜ್ ಆಗಲಿ ಅಥವಾ ಲಾಯರ್ ಆಗಲಿ ಯಾವುದೇ ಸಂದರ್ಭದಲ್ಲಿ ಓದುವಂಥದ್ದು ಒಂದು ಬರ್ಡನ್ ಆಗೋದಿಲ್ಲ, ಓದುವಂಥದ್ದು ಒಂದು ನಿಮ್ಮ ಪ್ರೀತಿಯ ವಿಷಯ ಆಗತ್ತೆ. ಸೊ ಇಷ್ಟನ್ನು ಹೇಳ್ತಾ ನಾನು ಕೆಲವೊಂದು ಹೇಳಿರುವಂತಹ ವಿಷಯಗಳನ್ನು ಒಂದು ಪರಿಣಾಮಕಾರಿಯಾಗಿ ಓದಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಇದೇ ರೀತಿ ನನ್ನ ಕ್ಲಾಸಸ್ಗಳನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದ್ದರೆ ಅಭಿಜ್ಞಾ ಲಾ ಸೀರೀಸ್ ಮೊಬೈಲ್ ಆ್ಯಪನ್ನು ನೋಡ್ಬೋದು ನೀವು. ಅದರಲ್ಲಿ ಸ್ಟೋರಲ್ಲಿ ಹೋದರೆ ಹಲವಾರು ಕ್ಲಾಸಸ್ಗಳ ಬಗ್ಗೆ ನೀವು ಕಾಣ್ತೀರಿ. ಯಾವುದೇ ಒಂದು ಪ್ರಿಲಿಮ್ಸ್, ಮೇನ್ಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಕೋರ್ಸಸ್ಗಳು ಕೂಡ ಇವೆ. ಇನ್ನೂ ಏನಾದರೂ ಕ್ವೆರೀಸ್ ಇದ್ದರೆ, ಕೋರ್ಸ್ ರಿಲೇಟೆಡ್ ಕ್ವೆರೀಸ್ ಇದ್ದರೆ ಇಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ.